ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಆಂಧ್ರ ಪ್ರದೇಶ ಅಂದರೆ ನೋಡ್ತಿರ್ಬೋದು ಯಾವ ಪ್ಲೇಸ್ ಇದಂತ. ಲೇಪಾಕ್ಷಿಗೆ ಬಂದಿದ್ದೀವಿ. ಇದು ನಮ್ಮೂರಿಂದ ಜಸ್ಟ್ 45 ಕಿಲೋಮೀಟ್ರ್ ಅಷ್ಟೇ ಇರೋದು. ನಾನು ತುಂಬ ದಿವಸ ಆಗಿತ್ತು ಟ್ರಾವೆಲ್ನ ಬಿಟ್ಟು. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ಮೇಲೆ ಟ್ರಾವೆಲ್ಸ್ನ. ಈ ಪ್ಲೇಸ್ ಅದಕ್ಕೂ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ತುಂಬ ಕಡಿಮೆ ಜನ ಬಂದಿದ್ದಾರೆ. ಒಂದು ಬರೀ 30 ಜನ ಅಷ್ಟೇ ಬಂದಿದ್ದಾರೆ, 30-40 ಜನ ಇಲ್ಲಿಗೆ. ಇವಾಗ ನಾವು ಇಲ್ಲಿ ಅಷ್ಟೇ ಜನ ನೋಡ್ತಾ ಇದ್ವಿ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ. ಮೊದಲು ಒಂದ್ಸಲಿ ಸೈಕಲಲ್ಲಿ ಇಲ್ಲಿಗೆ ಕೂಡ ಬಂದಿದ್ದೆ. ಆವಾಗ ಅಷ್ಟೊಂದು ಕ್ವಾಲಿಟಿ ಬಂದಿರಲಿಲ್ಲ ನನ್ನ ವೀಡಿಯೋಸು. ಇವಾಗ ಸದ್ಯಕ್ಕೆ ಮತ್ತೆ ಬಂದಿರೋ ನೋಡೋಣ ಲೇಪಾಕ್ಷಿ ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ. ಇವಾಗ ಜಟಾಯು ಪಕ್ಷಿನ ಅದನ್ನು ನೋಡೋಣ. ಸರಿ ಬರೀ ಮೇಲೆ ಹೋಗೋಣ ಬರ್ರಿ ನನ್ನ ಜೊತೆ. ಈ ಲೇಪಾಕ್ಷಿ ದೇವಸ್ಥಾನ ಅಲ್ಲ, ಇದು ಜಟಾಯು ಪಕ್ಷಿ ಆವರಣ ಇದೆಯಲ್ಲ. ಈ ಪಾರ್ಕಲ್ಲಿ ನಮ್ಗೆ ಎಲ್ಲ ನೋಡಿದ್ರು ಪ್ಲಾಸ್ಟಿಕ್ ಅಂತೂ ಕೆಳಗಡೆ ಕಾಣಿಸ್ಲೇ ಇಲ್ಲ. ಅದನ್ನ ಸ್ವಚ್ಛವಾಗಿ ಇಟ್ಟಿದ್ದಾರೆ. ಈ ಪ್ಲೇಸನ್ನ ಸಕಲಾಗಿದೆ. ಅದು ಮಾತ್ರ ಮೆಚ್ಕೋಬೇಕು ಇದಕ್ಕೆ. ನೀವು ಲೇಪಾಕ್ಷಿಯಲ್ಲಿ ಜಟಾಯು ಪಕ್ಷಿ ನೋಡ್ಬೇಕಂತ ಬಂದರೆ ನೋಡಿ, ಡಿಸ್ಟಿಕ್ ಕಲೆಕ್ಟ್ರು ಯಾರಿರ್ತಾರೆ, IAS ಆಫೀಸರ್ ಅಂತ ಇರ್ತಾರಲ್ವ, ಅವರು ಅಲೌಡ್ ಮಾರಲ್ಲಂತೆ ಮೇಲಕ್ಕೆ. ತುಂಬ ದಿವಸಗಳಿಂದ ಅಲೌಡ್ ಮಾರಲ್ಲಂತೆ. ಅದಕ್ಕೆ ನಾವೇ ಅದು ಬಾಬಂಡೆ ಮೇಲೆ ಹೋಗ್ಬಿಟ್ಟು ನೋಡ್ತೀವಿ ಅಷ್ಟೇ. ಶನಿವಾರ ಅಂದ್ಬಿಟ್ಟು ಎಷ್ಟು ಜನ ಬಂದುಬಿಟ್ಟಾರೆ. ವೀಕೆಂಡಲ್ಲಿ ಕಾಮನ್ನು ತುಂಬ ಜನ ಬರ್ತಿರ್ತಾರೆ. ಆಲ್ಮೋಸ್ಟ್ ಕನ್ನಡಿಗರು ಅರ್ಧ ಜನ ಇದ್ದರೆ, ಬೇರೆ ಸ್ಟೇಟ್ಗಳಿಂದ ಬಂದಿರೋ ಅರ್ಧ ಜನ ಇದ್ದಾರೆ ನೋಡಿ. ಈಗಿನ ಕಾಲದಲ್ಲಿ ಚಪ್ಪಲಿ ಕೂಡ ಶೋರೂಮ್ ನಲ್ಲಿ ಇಡ್ತಾರೆ. ಶೋರೂಮ್ ನಲ್ಲಿ ಇಟ್ಬಿಟ್ಟು ಇವಾಗ ನೋಡಿ, ಇಲ್ಲಿ ಆಕ್ಟರ್ಸ್ ನ ಫೋಟೋಗಳು ಮತ್ತೆ ದೇವರುಗಳ ಫೋಟೋಗಳು ರೋಡ್ ನಲ್ಲಿ ಇಟ್ಟಿದ್ದಾರೆ ನೋಡಿ. ಗುರು, ನಾನಿವತ್ತು ಲೇಪಾಕ್ಷಿದಲ್ಲಿದ್ದೀನಿ. ಜಟಾಯು ಪಕ್ಷಿ ನೋಡಕ್ಕೆ ಬಂದಿದ್ದೀನಿ. ಮತ್ತು ದೇವಸ್ಥಾನಕ್ಕೆ ಆಮೇಲೆ ಹೋಗ್ತೀನಿ. ಅದಕ್ಕಿಂತ ಮೊದಲು ಈ ಲೇಪಾಕ್ಷಿಗೆ ಹೆಸರು ಹೆಂಗೆ ಬಂತು ಗೊತ್ತಾ? ಲೇಪಾಕ್ಷಿ ಅಂತ ನಾನು ಹೇಳ್ತೀನಿ ನೋಡಿ. ರಾವಣ ಹಲವಾರು ಬಾರಿ ತುಂಬ ಸತಿಗಳು ಇದನ್ನು ಇಂಜುರಿ ಮಾಡಿರ್ತಾನೆ, ಇದಕ್ಕೆ ಗಾಯಗಳು ಮಾಡಿರ್ತಾನೆ. ಆಗ ಆ ಪಕ್ಷಿ ಬಂದುಬಿಟ್ಟು, ಜಟಾಯು ಪಕ್ಷಿ ಈ ಊರಲ್ಲಿ ಬಂದುಬಿಟ್ಟು ಬಿದ್ದೋಗುತ್ತೆ. ಆವಾಗ ರಾಮ ಬಂದುಬಿಟ್ಟು ನೋಡ್ತಾನೆ, ಈ ಪಕ್ಷಿ ಈ ಊರಲ್ಲಿ ಬಿದ್ದೋಗಿರ್ತೈತಲ್ಲ, ಅವಾಗ ನೋಡ್ತಾನೆ ತುಂಬ ಗಾಯಗಳಾಗಿರ್ತೈತೆ. ಆಗ ರಾಮ ಏನು ಹೇಳ್ತಾನಂದರೆ, ತೆಲುಗಲ್ಲಿ ಲೇ ಪಕ್ಷಿ ಅಂತ ಹೇಳ್ತೇನೆ. ಲೇ ಪಕ್ಷಿ ಅಂದರೆ ಎದ್ದೋಳು ಪಕ್ಷಿ ಅಂತ ಅರ್ಥ ಕೊಡುತ್ತೆ. ಅದಕ್ಕೋಸ್ಕರ ಈ ಊರಿಗೆ ಲೇಪಾಕ್ಷಿ ಅಂತ ಹೆಸರು ಬಂದಿದೆ. ಇವಾಗ ನಾವು ಬಂದಿದ್ದೀವಿ ಎಲ್ಲಿ ಅಂದರೆ, ಲೇಪಾಕ್ಷಿ ಅನ್ನೋ ಊರಲ್ಲಿ ನಂದಿ ಸ್ಟ್ಯಾಚು. ಇದು ನೀವು ನೋಡ್ತಿದ್ದೀರಾ, ವರ್ಲ್ಡ್ ಲಾರ್ಜೆಸ್ಟ್ ಸಿಂಗಲ್ ಸ್ಟೋನ್ ಮೇಡ್ ನಂದಿ ಸ್ಟ್ಯಾಚು. ಅಂದರೆ ಪ್ರಪಂಚದಲ್ಲೇ ಒಂದೇ ಕಲ್ಲಿನಿಂದ ಕತ್ತಿರುವಂತಹ ಬಹುದೊಡ್ಡ ನಂದಿ ವಿಗ್ರಹ ನೀವು ನೋಡ್ತಾ ಇದ್ದೀರಾ. ಇದು ಒಂದೇ ಕಲ್ಲಿನಲ್ಲಿ 15 ಅಡಿ ಹೈಟ್ ಆದರೆ ಇರುತ್ತೆ, 27 ಅಡಿ ಲಾಂಗ್ ಇರುತ್ತೆ. ಇದು ಉದ್ದ 27 ಅಡಿ ಇದೆ. ಇದನ್ನು 16ನೇ ಸೆಂಚುರಿಯಲ್ಲಿ ಯಾರಂದರೆ ವಿಜಯನಗರ ಸ್ಟೈಲಲ್ಲಿ ಕಟ್ಟಿರ್ತಾರೆ. ಇದನ್ನು ಕಟ್ಟಿರೋರು ಇಬ್ಬರು ಬ್ರದರ್ಸ್ ಆಗಿರ್ತಾರೆ. ಅವ್ರು ಯಾರಂದರೆ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಿರೋರು ವಿರೂಪಣ್ಣ ಮತ್ತು ವೀರಣ್ಣ ಅವರು. ಇದು ಯಾವ ದೇವರಿಗೆ ಸಮರ್ಪಿತ ಅಂದರೆ ಶಿವ ದೇವರಿಗೆ ಇದು ಸಮರ್ಪಿತವಾಗಿರುತ್ತೆ. ಈ ನಂದಿ ವಿಗ್ರಹ ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿರೋದು ನಮ್ಮ ಅದೃಷ್ಟ. ನಮ್ಮ ಕನ್ನಡಿಗರು ಬರ್ರಿ ಅಲ್ಲಿ ಕಾರ್ ಪಾರ್ಕಿಂಗಲ್ಲಿ ನಾವು ನೋಡಿದ್ವಿ. ತುಂಬ ಕನ್ನಡಿಗರ ಕಾರುಗಳೇ ಬಂದಿದ್ದಾವೆ. ಇದು ಬೆಂಗಳೂರಿಂದ ಎಷ್ಟು ದೂರ ಅಂದರೆ ಅಪ್ರಾಕ್ಸಿಮೇಟ್ಲಿ 120 ಕಿಲೋಮೀಟ್ರು. ನೋಡಿ ಗುರು, ಇದು 15 ಅಡಿ ಹೈಟ್ ಇರೋದು ನೋಡಿ. ಎಷ್ಟು 15 ಅಡಿ ಹೈಟು ಅಂದರೆ ಎಷ್ಟು ಹೈಟ್ ಇದೆ ನೋಡಿ. ಉದ್ದ ಬಂದುಬಿಟ್ಟು 27 ಅಡಿ ಇದೆ. ಇದು ವರ್ಲ್ಡ್ಗೆ ಲಾರ್ಜೆಸ್ಟ್ ಒಂದೇ ಕಲ್ಲಿನಲ್ಲಿ ಕಟ್ಟಿರುವಂತಹ ನಂದಿ ವಿಗ್ರಹ. ಇದು ನಮ್ಮ ಲೇಪಾಕ್ಷಿಯಲ್ಲಿರೋದು ನಮ್ಮ ಅದೃಷ್ಟ. ಇವಾಗ ನೋಡ್ತಿರುವ ಹೆಜ್ಜೆ ಗುರುತು ಸೀತಾದೇವಿಯದು ಆಗಿರ್ತೈತೆ. ಅವರು ಇಲ್ಲಿಗೆ ಒಂದ್ಸಾರಿ ಆದ್ರೆ ಬಂದಿರ್ತಾರೆ. ಆ ಹೆಜ್ಜೆಯಲ್ಲಿ ನೀರು ಸದಾಕಾಲ, ಆ ಹೆಜ್ಜೆಯಲ್ಲಿ ನೀರು ನಾವು ಕಾಣ್ಬೋದು. ಅಲ್ಲಿ ನೀವು ಬಂದ್ರೆ ಒಂದ್ಸರಿ ನಿಮ್ಗೆ ಕೂಡ ಗೊತ್ತಾಗುತ್ತೆ ಲೈವ್ ಅಲ್ಲಿ.
ನೋಡಿ ಎಲ್ರೂ ಅಲ್ಲಿ ಬರ್ತಿರುವಂತ ನೀರು ಮಿಸ್ಟರಿ ವಾಟರ್ ಆಗಿರ್ತದೆ. ಅದು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಇದುವರೆಗೂ ಗೊತ್ತಿಲ್ಲ. ಆ ವಾಟರ್ನ ತಲೆ ಮೇಲೆ ಹಾಕೊಂಡು ಭಕ್ತಾದಿಗಳೆಲ್ಲ ಪ್ರತಿಯೊಬ್ಬರು ಆದರೆ ತಲೆ ಮೇಲೆ ಹಾಕೊಂತಿದ್ದಾರೆ. ಇವತ್ತು ನನಗೂ ಕೂಡ ಗೊತ್ತಿಲ್ಲ ಆ ವಾಟರ್ ನೀರು ಎಲ್ಲಿಂದ ಬರ್ತಿದೆ ಅಂತ, ಗೋಡೆ ಎಲ್ಲಿಂದ ಅದು ಎಲ್ಲಿಂದ ಬರ್ತಿದೆ ಅಂತ ನನಗೂ ಗೊತ್ತಿಲ್ಲ. ಇದು ನೋಡಿ ಯಾವ ಥರ ಕೆತ್ತನೆ ಮಾಡಿದಾರಂತ. ಈ ಥರ ಎಲ್ಲ ಈ ಕಾಲದಲ್ಲಿ ಸಿಗೋದು ಕೂಡ ಇಲ್ಲ. ಅದಕ್ಕೆ ಟ್ರಾವೆಲಿಂಗ್ ಮಾಡಿ ನಿಮಗೆ ಶಾಂತಿ ಸಿಗುತ್ತೆ. ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಇನ್ನೇನು ಸಿಗಲ್ಲ ನಿಮಗೆ. ಯಾವತ್ತೂ ಅದನ್ನು ನೀವು ಎತ್ಕೊಂಡು ಹೋಗೋದು ಕೂಡ ಆಗಲ್ಲ. ನೀವು ಇವಾಗ ನೋಡ್ತಿದ್ದೀರಾ ಲೇಪಾಕ್ಷಿ ದೇವಸ್ಥಾನದ ಒಳಗಡೆ, ಅಂದ್ರೆ ವೀರಭದ್ರ ಸ್ವಾಮಿಯ ದರ್ಶನ ಪಡೆಯಕ್ಕೆ ಹೋಗುವಾಗ ಇದು ನಮಗೆ ಕಾಣಿಸುತ್ತೆ. ಹ್ಯಾಂಗಿಂಗ್ ಪಿಲ್ಲರ್ ಅಂತ ಕರೀತಾರೆ ಇದನ್ನ. 70 ಪಿಲ್ಲರ್ಗಳಿದೆ ಟೋಟಲ್ ಆಗಿ ಇಲ್ಲಿ. ಅದರಲ್ಲಿ ಇದು ಕೂಡ ಒಂದು. ಈ ಪಿಲ್ಲರು ನೆಲಕ್ಕೆ ಟಚ್ ಆಗಿಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಕೂಡ ಪ್ರತಿಯೊಬ್ಬರು ಟೆಸ್ಟ್ ಮಾಡ್ತಿದ್ದಾರೆ. ಏನು ಟೆಸ್ಟ್ ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಇದು ಕೂಡ ಒಂದು ಲೇಪಾಕ್ಷಿ ದೇವಸ್ಥಾನದಲ್ಲಿ ಮಿಸ್ಟರಿ ಆಗಿ ಉಳಿದಿದೆ. ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇಷ್ಟು ಟನ್ನುಗಳಲ್ಲಿ ಉಳ್ಳ ಈ ಕಲ್ಲು, ಈ ಕಲ್ಲಿದೆಯಲ್ಲ, ಈ ಕೆತ್ತನೆ ಮಾಡಿರುವಂಥ ಕಲ್ಲು, ಇದು ನೆಲಕ್ಕೆ ಟಚ್ ಆಗಿಲ್ಲ ಅಂದರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಟನ್ನುಗಳಿರ್ಬೋದು ಗೊತ್ತಾ? ಅದು ತುಂಬ ತೂಕ ಆದರೆ ಇದೆ. ನಿಮಗೆಲ್ಲ ನೋಡಿದ್ರೆ ಗೊತ್ತಾಗ್ತಿರ್ಬೋದು. 1530 ADಯಲ್ಲಿ ವಿಜಯನಗರ ಕಾಲದಲ್ಲಿ ಇದನ್ನಾದರೆ ಕೆತ್ತನೆ ಮಾಡಿರ್ತಾರೆ. ಈ ಮೋನೋಲಿಥಿಕ್ ರಾಕ್ ಅನ್ನೋದು ಕರ್ವ್ಡ್ ಆಸ್ ಎ ಬರೀ ಒಂದು ಕಲ್ಲಿನಲ್ಲಿ ಇದನ್ನು ಕೆತ್ತನೆ ಆದರೆ ಮಾಡಿರ್ತಾರೆ. 7 ತಲೆಯುಳ್ಳ ಈ ಲೇಪಾಕ್ಷಿಯ ಅದ್ಭುತವಾದ ಲಿಂಗ. ನೀವು ಇವಾಗ ನೋಡ್ತಿರುವುದು ಭಾರತದ ಅತಿ ದೊಡ್ಡ ಒಂದೇ ಕಲ್ಲಿನಲ್ಲಿ ಮಾಡಿರುವಂತಹ 7 ತಲೆಯುಳ್ಳ ನಾಗಲಿಂಗವನ್ನ ನೀವು ನೋಡ್ತಾ ಇದ್ದೀರಾ. ಇದು ಲೇಪಾಕ್ಷಿ ದೇವಸ್ಥಾನದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ವೀರಭದ್ರ ಸ್ವಾಮಿಯ ಆ ಗರ್ಭಗುಡಿಯ ಹಿಂದುಗಡೆ ಆದ್ರೆ ನಾವು ಇದನ್ನ ಕಾಣ್ಬೋದು. ನೀವು ಯಾವಾಗನ ಬಂದ್ರೆ ಇದನ್ನ ಕೂಡ ಮಿಸ್ ಮಾಡಬೇಡಿ. ಅಕಸ್ಮಾತ್ ಲೇಪಾಕ್ಷಿ ಊರ್ ಕಡೆ ಬಂದ್ರೆ ಕೂಡ ಇದನ್ನ ಮಿಸ್ ಮಾಡಲೇಬೇಡಿ. ಬ್ರಿಟಿಷರು ಆಗಿನ ಕಾಲದಲ್ಲಿ 16ನೇ ಸೆಂಚುರಿಯಲ್ಲಿ ಈ ದೇವಸ್ಥಾನನ, ಲೇಪಾಕ್ಷಿ ದೇವಸ್ಥಾನನ ನಾಶ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಈ ದೇವಸ್ಥಾನ ತುಂಬ ಈ ಕಾಲದಲ್ಲಿ ಇವಾಗ 21ನೇ ಸೆಂಚುರಿಯಲ್ಲಿ ತುಂಬ ಫೇಮಸ್ ಆಗ್ತಿತ್ತು. ತುಂಬ ಜನಗಳು ಲೈಕ್ ತಿರುಪತಿ ಇದೆಯಲ್ಲ ಆ ಥರ ಫೇಮಸ್ ಆಗ್ತಿತ್ತು ಗುರು. ಅದನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಬ್ರಿಟಿಷರು ಆ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳನ್ನ, ಕೆತ್ತನೆಗಳನ್ನ ಹೊಡೆದಾಕಿ ತುಂಬ ತಪ್ಪು ಮಾಡಿದ್ದಾರೆ. ಅವ್ರಿಗೆ ಇವಾಗ ಇದ್ದಿದ್ರೆ ಅಷ್ಟೇ ಅವ್ರ ಕತೆ ಮುಗಿಸ್ಬಿಡ್ತಾ ಇದ್ರು. ಲೇಪಾಕ್ಷಿ ದೇವಸ್ಥಾನದ ಒಳಗಡೆ ಕರು ಮಾಡಿದಾರಲ್ಲ ಬಂಡೆಗಳು ಕರು ಮಾಡಿ ಕೆತ್ತನೆ ಮಾಡಿದಾರಲ್ವಾ, ಅದಂತೂ ಎಷ್ಟು ಅದ್ಭುತ, ಎಷ್ಟು ಸಕ್ಕತ್ತಾಗಿ ಕರು ಮಾಡಿದ್ದಾರೆ ಅಂದರೆ ನೀವೆಲ್ಲ ನೋಡ್ಬೋದು ನೋಡಿ. ಒಂದೊಂದು ಕಲ್ಲಲ್ಲಿ ಯಾವ್ಯಾವ ಥರ ಕರು ಮಾಡಿದ್ದಾರೆ ಅಂತ ನೀವು ನೋಡ್ತಿದ್ದೀರಾ. ನೋಡಿರಾ ಈ ಬಂಡೆ ಇವಾಗ ನೋಡ್ತಿದ್ದೀರಾ ನೋಡಿ, ಎಷ್ಟು ಅಗಲ ಇದೆ, ಎಷ್ಟು ತೂಕ ಇರ್ಬೋದು ಈ ಬಂಡೆ. ಹೆಂಗೆ ಎತ್ತಿಕ್ಕಿರೋ
ಆ ಕಾಲದಲ್ಲಿ ಅದು ನನಗೆ ಗೊತ್ತಾಗ್ತಿಲ್ಲ. ಲೇಪಾಕ್ಷಿ ದೇವಸ್ಥಾನದಲ್ಲಿ ನೋಡಿ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳೇ ಯೂಸ್ ಮಾಡಿರೋದು. ಆವಾಗಲೇ ಅದು ರಿಯಲಿ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿಸಿದ್ದಾರೆ 1902. ಕಣ್ಣು ಹೋಗಿದ್ದು 1538. ಇನ್ನು ಇದೆಲ್ಲ ಪಿಲಿಗ್ರಿಮ್ಸ್ ರೆಸ್ಟ್ ಪ್ಲೇಸ್ ಸರ್. ಯಾರಾದರೂ ನೋಡಕ್ಕೆ ಬಂದಿರೋ ಜನ ಒಂದೊಂದು ಮಳದಲ್ಲಿ ಒಂದೊಂದು ಫ್ಯಾಮಿಲಿ ಮಲಗ್ತಿದಂತೆ. ಅವಾಗ ಧರ್ಮಶಾಲೆ, ಇವಾಗ ಯಾರು ಮಲಗಲ್ಲ ಬಿಡ್ರಿ, ಈಗೆಲ್ಲ ಲಾಡ್ಜಲ್ಲಿ ಗೆಸ್ಟ್ ಹೌಸಲ್ಲಿ ಹೋಗ್ತಾರೆ. ಮೊದಲಿಗೆ ಅವು ಧರ್ಮಶಾಲೆ ಅಂತೀವಿ. ಅದರಲ್ಲಿದ್ದಾವೆ 680 ಕಂಬ, ಈ ಲೈನ್ನಲ್ಲಿದ್ದಾವೆ 126 ಕಂಬ, ಆ ಒಳಗೆ ಟೆಂಪಲ್ ಒಳಗಿದ್ದಾವೆ 70 ಕಂಬ, ಟೋಟಲ್ 876 ಕಂಬ ಇದೆ. ಸೊ ಹಿಂಗೆ ಈ ಲೇಪಾಕ್ಷಿ ದೇವಸ್ಥಾನದ ಪ್ರತಿಯೊಂದು ಬಂಡೆಯಲ್ಲೂ ಅದ್ಭುತ ಅದ್ಭುತ ದೇವರುಗಳನ್ನ ಕೆತ್ತಿದ್ದಾರೆ. ಎಂತ ಮಹಾ ಆರ್ಕಿಟೆಕ್ಚರ್ ಗೊತ್ತು ಇದು, ಎಂತ ಆರ್ಕಿಟೆಕ್ಚರ್ ನೋಡಿ. ಪ್ರತಿಯೊಂದು ಬಂಡೆ ಮೇಲೆ ಕೂಡ ವಿಸ್ಮಯಕರ, ನಂಬಲಾಗದಷ್ಟು ಕೆತ್ತನೆಯನ್ನ ಮಾಡಿರ್ತಾರೆ. ಈಗಿನ ಕಾಲದಲ್ಲಿ ಈ ದೇವಸ್ಥಾನನ ಕಟ್ಟೋಕೆ ಸಾಧ್ಯವೇ ಆಗಲ್ಲ. ಯಾಕಂದ್ರೆ ಆ ಕೆತ್ತನೆಗಳಿಗೆ ಎಷ್ಟೆಷ್ಟು ವರ್ಷಗಳು ತಗೊಂಡಿದ್ದಾರೆ ಅವಾಗ ಮಾಡಕ್ಕೆ. ನೋಡಿ, ಇದಾದ್ರೆ ಬ್ರಿಟಿಷರಿಂದ ಆಳ್ಪಟ್ಟ ಒಂದು ದೇವರ ವಿಗ್ರಹವಾಗಿರ್ತದೆ. ಇದನ್ನು ಕೂಡ ಒಂದು ಬಂಡೆಯಲ್ಲಿ ಕಟ್ಟಿದ್ದಾರೆ, ಆದರೆ ಅದನ್ನ ಹಾಳು ಮಾಡಿದ್ದಾರೆ. ಈ ದೇವಸ್ಥಾನ ಎಕ್ಸಾಕ್ಟ್ಲಿ ಲೊಕೇಟ್ ಆಗಿರೋದು ಬೆಂಗಳೂರಿಂದ 120 ಕಿಲೋಮೀಟರ್ ಲೊಕೇಟ್ ಆಗಿರುತ್ತೆ. ಆದ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಮೀಪದಲ್ಲೇ ಇರ್ತೈತೆ. ನಮ್ಮ ಚಿಕ್ಕಬಳ್ಳಾಪುರದಿಂದ ಜಾಸ್ತಿ ದೂರ ಏನಿಲ್ಲ, ಇದೊಂದು 60ರಿಂದ 70. ನೀವು ಇಲ್ಲಿಗೆ ಬಂದ್ರೆ ತಪ್ಪದೆ ಎಲ್ಲಾ ಪ್ಲೇಸ್ಗಳನ್ನ ವಿಸಿಟ್ ಮಾಡಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ಲೇಸ್ಗಳನ್ನ.